ಕಾಲುಗಳು ದುರ್ಬಲವಾಗುವುದು ದೇಹದ ದೊಡ್ಡ ಎಚ್ಚರಿಕೆ. ಈ 10 ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿ. ಲೆಗ್ ವೀಕ್ನೆಸ್ ಸೆನ್ಸೇಷನ್. ನಮಸ್ಕಾರ ಸ್ನೇಹಿತರೆ, ಹೊಸ ಜೀವನ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಿಮಗೂ ಸ್ವಲ್ಪ ನಡೆದಾಗ ಅಥವಾ ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಕಾಲುಗಳಲ್ಲಿ ಭಾರ, ಬೇಗ ಆಯಾಸ ಅನಿಸುತ್ತದೆಯೇ? ಬೆಳಿಗ್ಗೆ ಎದ್ದಾಗ ನಿಮ್ಮ ಕಾಲುಗಳಲ್ಲಿ ಮತ್ತು ಪಿಂಡಗಳಲ್ಲಿ ನೋವು ಅಥವಾ ಸೆಳೆತ ಇರುತ್ತದೆಯೇ? ಹಾಗಿದ್ದರೆ ಇದನ್ನು ಸಾಮಾನ್ಯ ವಿಷಯವೆಂದು ನಿರ್ಲಕ್ಷಿಸಬೇಡಿ. ನಮ್ಮ ಕಾಲುಗಳು ಕೇವಲ ನಮ್ಮ ದೇಹದ ಒಂದು ಭಾಗವಲ್ಲ, ಅವು ನಮ್ಮ ದೇಹದ ಅಡಿಪಾಯ ಕೂಡ. ನಿಮ್ಮ ಅಡಿಪಾಯವೇ ದುರ್ಬಲವಾಗಿದ್ದರೆ ಇಡೀ ದೇಹ ಸಮಯಕ್ಕಿಂತ ಮೊದಲೇ ರೋಗಗಳ ಮತ್ತು ವೃದ್ಧಾಪ್ಯದ ಮನೆಯಾಗಿರುತ್ತದೆ. ಕಾಲುಗಳ ದೌರ್ಬಲ್ಯ ನಿಜವಾಗಿಯೂ ನಮ್ಮ ದೇಹ ನಮಗೆ ಒಂದು ದೊಡ್ಡ ಎಚ್ಚರಿಕೆ ನೀಡುತ್ತಿದೆ ಎಂದು ಅರ್ಥ. ಒಳಗೆ ಏನೋ ಸಮಸ್ಯೆ ನಡೆಯುತ್ತಿದೆ ಎಂದು. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಗಂಭೀರ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಕಾಲುಗಳ ಈ ದೌರ್ಬಲ್ಯದ ಹಿಂದಿನ ನಿಜವಾದ ಕಾರಣ ಏನು ಮತ್ತು ನಿಮ್ಮ ಕುಟುಂಬ, ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ 10 ವಸ್ತುಗಳನ್ನು ಆಹಾರದಲ್ಲಿ ಸೇರಿಸಿಕೊಂಡು ನಿಮ್ಮ ಸ್ನಾಯುಗಳನ್ನು ಮತ್ತು ಮೂಳೆಗಳನ್ನು ಹೇಗೆ ಉಕ್ಕಿನಂತೆ ಬಲಿಷ್ಠಗೊಳಿಸಬಹುದು ಎಂಬುದನ್ನು ನಾವು ತಿಳಿಸುತ್ತೇವೆ. ಇಂದಿನ ಮಾಹಿತಿ ನಿಮ್ಮ ಆರೋಗ್ಯಕ್ಕೆ ಅಮೃತ ಸಮಾನವಾಗಿ ಸಾಬೀತಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಜ್ಞಾನವರ್ಧಕ ವಿಷಯಗಳು ನಿಮಗೆ ಯಾವಾಗಲೂ ಸಿಗುತ್ತವೆ. ಇನ್ನು ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಸ್ನೇಹಿತರೆ. ಕಾಲುಗಳು ದುರ್ಬಲವಾಗುವುದು ದೇಹದ ದೊಡ್ಡ ಎಚ್ಚರಿಕೆ. ಏಕೆ? ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ದೇಹ ನಮಗೆ ಏನು ಸಂಕೇತ ನೀಡಲು ಬಯಸುತ್ತದೆ? ನಮ್ಮ ಕಾಲುಗಳು ದುರ್ಬಲವಾದಾಗ ಅದರ ನೇರ ಪರಿಣಾಮ ನಮ್ಮ ದೈನಂದಿನ ಜೀವನ ಮತ್ತು ಸ್ವಾತಂತ್ರ್ಯ ಅಥವಾ ಜೀವನ ಶೈಲಿಯ ಮೇಲೆ ಬೀಳುತ್ತದೆ. ಏಳುವಾಗ, ಕುಳಿತುಕೊಳ್ಳುವಾಗ ತೊಂದರೆಯಾಗುವುದು, ನಡೆಯುವಾಗ ಸಮತೋಲನ ತಪ್ಪುವ ಭಯ ಇರುವುದು, ಇವೆಲ್ಲ ನಮ್ಮ ಸ್ನಾಯುಗಳು ಮತ್ತು ಮೂಳೆಗಳು ಒಳಗಿನಿಂದ ಟೊಳ್ಳಾಗುತ್ತಿವೆ ಎಂಬುದರ ಸೂಚನೆ. ಸಾಮಾನ್ಯವಾಗಿ ಜನರು ಇದನ್ನು ಕೇವಲ ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ಇತ್ತೀಚೆಗೆ ಕಡಿಮೆ ವಯಸ್ಸಿನ ಯುವಕರಲ್ಲಿಯೂ ಈ ಸಮಸ್ಯೆ ವೇಗವಾಗಿ ಕಂಡುಬರುತ್ತಿದೆ. ಸಮಯಕ್ಕೆ ಸರಿಯಾಗಿ ಈ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದೆ ಗಂಭೀರ ಕೀಲು ನೋವು, ಸಂಧಿವಾತ, ಆರ್ಥರೈಟಿಸ್, ನರಗಳ ಬ್ಲಾಕೇಜ್ನಂತಹ ದೊಡ್ಡ ಸಮಸ್ಯೆಗಳು ಎದುರಾಗಬಹುದು. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಸರಿಯಾದ ಪೋಷಣೆ ಮತ್ತು ಆಯುರ್ವೇದದ ನಿಯಮಗಳನ್ನು ಅನುಸರಿಸುವ ಮೂಲಕ ಈ ದೌರ್ಬಲ್ಯವನ್ನು ಬೇರು ಸಮೇತ ನಿವಾರಿಸಬಹುದು. ಸ್ನೇಹಿತರೆ, ಕಾಲುಗಳನ್ನು ಬಲಿಷ್ಠಗೊಳಿಸುವಂತಹ ಪ್ರಮುಖ 10 ಆಹಾರಗಳು. ಈಗ ಇಂದಿನಿಂದಲೇ ನಿಮ್ಮ ಆಹಾರದ ಭಾಗವಾಗಬೇಕಾದ ಆ 10 ಮಾಂತ್ರಿಕ ಮತ್ತು ಪೌಷ್ಟಿಕ ವಸ್ತುಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದು ಹಾಲು ಮತ್ತು ಸ್ನಾಯುಗಳ ಬಲದ ಹೆಸರು ಬಂದ ಕೂಡಲೇ ಮೊದಲು ಬರುವ ಹೆಸರೇ ಹಾಲು. ಹಾಲು ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ನ ಸಂಪೂರ್ಣ ಮತ್ತು ಉತ್ತಮ ಮೂಲ. ಪ್ರತಿದಿನ ರಾತ್ರಿ ಮಲಗುವ ಮೊದಲು 1 ಲೋಟ ಬಿಸಿ ಹಾಲು ಕುಡಿಯುವುದರಿಂದ ಕಾಲುಗಳ ಮೂಳೆಗಳ ಸಾಂದ್ರತೆ ಹೆಚ್ಚುತ್ತದೆ ಮತ್ತು ರಾತ್ರಿ ಕಾಲುಗಳ ಸೆಳೆತದಿಂದಲೂ ಪರಿಹಾರ ಸಿಗುತ್ತದೆ. ಎರಡನೆಯದು ವಾಲ್ನಟ್. ವಾಲ್ನಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳಿರುತ್ತವೆ. ಪ್ರೋಟೀನ್ ಮತ್ತು ಮೆಗ್ನೀಷಿಯಂ ಕೂಡ ಕಂಡುಬರುತ್ತದೆ. ಇದು ನಮ್ಮ ಕೀಲುಗಳ ನಡುವೆ ಗ್ರೀಸ್ ಕಾಪಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ನೆನೆಸಿದ ವಾಲ್ನಟ್ ತಿನ್ನುವುದರಿಂದ ಕೀಲುಗಳ ನೋವು ದೂರವಾಗುತ್ತದೆ ಮತ್ತು ದೈಹಿಕ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಮೂರನೆಯದು ಸ್ನೇಹಿತರೆ, ಬೇಳೆಕಾಳುಗಳು. ನಮ್ಮ ಸ್ನಾಯುಗಳಿಗೆ ಶಕ್ತಿ ನೀಡಲು ಅತ್ಯಂತ ಅಗತ್ಯವಾದದ್ದು ಪ್ರೋಟೀನ್. ಹೆಸರುಬೇಳೆ, ಮಸೂರ್ ದಾಲ್, ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆಯಂತಹ ಬೇಳೆಕಾಳುಗಳು ಪ್ರೋಟೀನ್ ಪವರ್ ಹೌಸ್. ನಿಮ್ಮ ಮಧ್ಯಾಹ್ನದ ಊಟದಲ್ಲಿ ಒಂದು ದೊಡ್ಡ ಬಟ್ಟಲು ಬೇಳೆಯನ್ನು ಖಂಡಿತ ಸೇರಿಸಿ. ಇದು ಸ್ನಾಯುಗಳ ಸವೆತವನ್ನು ಸರಿಪಡಿಸಲು ಬಹಳ ಪರಿಣಾಮಕಾರಿ ಮತ್ತು ಅವುಗಳನ್ನು ಬಲಿಷ್ಠಗೊಳಿಸುತ್ತದೆ. ನಾಲ್ಕನೆಯದು ಸ್ನೇಹಿತರೆ, ನೆನೆಸಿದ ಕಡಲೆ. ಕಡಲೆಯನ್ನು ಬಡವರ ಬಾದಾಮಿ ಎಂದು ಕರೆಯುತ್ತಾರೆ. ನೆನೆಸಿದ ಕಡಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ, ಪ್ರೋಟೀನ್ ಮತ್ತು ಫೈಬರ್ ಇರುತ್ತದೆ. ಪ್ರತಿದಿನ ಬೆಳಿಗ್ಗೆ 1 ಮುಷ್ಟಿ ನೆನೆಸಿದ ಕಡಲೆಯನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ದೇಹಕ್ಕೆ ತಕ್ಷಣ ಮತ್ತು ದೀರ್ಘಕಾಲ ಉಳಿಯುವ ಶಕ್ತಿ ಸಿಗುತ್ತದೆ. ಇದರಿಂದ ಕಾಲುಗಳ ಜೋಮು ಮತ್ತು ದೌರ್ಬಲ್ಯ ಮಾಯವಾಗುತ್ತದೆ. ಐದನೆಯದು ಸ್ನೇಹಿತರೆ, ಬಾಳೆಹಣ್ಣು. ಬಾಳೆಹಣ್ಣು ಪೊಟ್ಯಾಷಿಯಂನ ಉತ್ತಮ ಮತ್ತು ಸುಲಭ ಲಭ್ಯವಿರುವ ಮೂಲ. ಅನೇಕ ಬಾರಿ ದೇಹದಲ್ಲಿ ಪೊಟ್ಯಾಷಿಯಂ ಕೊರತೆಯಿಂದ ಕಾಲುಗಳ ನರಗಳಲ್ಲಿ ಸೆಳೆತ ಮತ್ತು
ತೀವ್ರ ಕ್ರಾಂಪ್ ಆರಂಭವಾಗುತ್ತದೆ. ದಿನಕ್ಕೆ 1 ಅಥವಾ 2 ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ಸ್ನಾಯುಗಳ ಕಾರ್ಯಕ್ಷಮತೆ ಉತ್ತಮಗೊಳ್ಳುತ್ತದೆ ಮತ್ತು ಆಯಾಸ ತಕ್ಷಣ ಮಾಯವಾಗುತ್ತದೆ. 6ನೇಯದು ಸ್ನೇಹಿತರೆ, ಪನ್ನೀರ್. ಇದು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಇನ್ನೊಂದು ಅದ್ಭುತ ಮೂಲ. ಇದು ನಮ್ಮ ದೇಹಕ್ಕೆ ನಿಧಾನವಾಗಿ ಜೀರ್ಣವಾಗುವ ಶಕ್ತಿ ಮತ್ತು ಪೋಷಣೆಯನ್ನು ನೀಡುತ್ತದೆ. ನೀವು ಸಸ್ಯಾಹಾರಿಗಳಾಗಿದ್ದರೆ ನಿಮ್ಮ ಆಹಾರದಲ್ಲಿ 50ರಿಂದ 100 ಗ್ರಾಂ ಕಚ್ಚಾ ಪನ್ನೀರ್ ಖಂಡಿತ ಸೇರಿಸಿ. ಇದು ಮೂಳೆ ಮತ್ತು ಮೊಣಕಾಲುಗಳನ್ನು ದೀರ್ಘಕಾಲ ವಯಸ್ಸಾಗದಂತೆ ಕಾಪಾಡುತ್ತದೆ. 7ನೇಯದು ಬಾದಾಮಿ. ಬಾದಾಮಿಯಲ್ಲಿ ಹೆಲ್ತಿ ಕೊಬ್ಬು, ವಿಟಮಿನ್ ಇ, ಪ್ರೋಟೀನ್ ಹೇರಳವಾಗಿ ತುಂಬಿದೆ. ಇದು ಕೇವಲ ಮೆದುಳನ್ನು ಚುರುಕುಗೊಳಿಸುವುದಲ್ಲದೆ ದೇಹದ ಒಳಗಿನ ದೌರ್ಬಲ್ಯವನ್ನು ಎಳೆದು ಹೊರಗೆ ಹಾಕುತ್ತದೆ. ರಾತ್ರಿ 5ರಿಂದ 6 ಬಾದಾಮಿಗಳನ್ನು ನೆನೆಸಿಡಿ ಮತ್ತು ಬೆಳಿಗ್ಗೆ ಸಿಪ್ಪೆ ತೆಗೆದು ಸೇವಿಸಿ. ಸ್ನೇಹಿತರೆ, 8ನೇಯದು ಪಾಲಕ್ ಸೊಪ್ಪು. ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಭಾರದ ದೊಡ್ಡ ಕಾರಣ ದೇಹದಲ್ಲಿ ರಕ್ತದ ಕೊರತೆ, ಅಂದರೆ ರಕ್ತಹೀನತೆ, ಅನಿಮಿಯಾ ಕೂಡ ಆಗಿದೆ. ಪಾಲಕ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಇರುತ್ತದೆ. ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಸ್ನಾಯುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ತಲುಪಿದಾಗ ಕಾಲುಗಳು ತಾವಾಗಿಯೇ ಚೈತನ್ಯದಿಂದ ಇರುತ್ತವೆ. 9ನೇಯದು ಸ್ನೇಹಿತರೆ, ಸಿಹಿಗೆಣಸು. ಇದನ್ನು ಸಂಕ್ಲಿಷ್ಟ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ನ ಉತ್ತಮ ಮಿಶ್ರಣವೆಂದು ಕರೆಯುತ್ತಾರೆ. ಇದನ್ನು ತಿನ್ನುವುದರಿಂದ ದೇಹಕ್ಕೆ ಸಿಗುವ ಶಕ್ತಿ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಇದರಿಂದ ನೀವು ದಿನವಿಡೀ ಚಟುವಟಿಕೆಯಿಂದ ಇರುತ್ತೀರಿ. ಇದು ಕಾಲುಗಳ ಸ್ನಾಯುಗಳಿಗೆ ಪೋಷಣೆ ನೀಡಿ ಅವುಗಳನ್ನು ಸುಂದರ ಮತ್ತು ಬಲಿಷ್ಠಗೊಳಿಸುತ್ತದೆ. ಈಗ 10ನೇಯದರ ಬಗ್ಗೆ ಮಾತನಾಡೋಣ. ಎಳ್ಳು ಮತ್ತು ಬೆಲ್ಲ. ಬಿಳಿ ಅಥವಾ ಕಪ್ಪು ಎಳ್ಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಖಜಾನೆಯಾಗಿದೆ ಮತ್ತು ಬೆಲ್ಲದಲ್ಲಿ ಸಾಕಷ್ಟು ಕಬ್ಬಿಣವಿದೆ. ಚಳಿಗಾಲದಲ್ಲಿ ಅಥವಾ ಸಾಮಾನ್ಯ ದಿನಗಳಲ್ಲಿಯೂ ಸ್ವಲ್ಪ ಎಳ್ಳು ಮತ್ತು ಬೆಲ್ಲವನ್ನು ಒಟ್ಟಿಗೆ ಸೇವಿಸುವುದರಿಂದ ಮೂಳೆಗಳಿಗೆ ಎಷ್ಟು ಬಲ ಸಿಗುತ್ತದೆ ಎಂದರೆ ಕೀಲು ನೋವಿನ ಸಮಸ್ಯೆ ಶಾಶ್ವತವಾಗಿ ಮಾಯವಾಗುತ್ತದೆ. ಸ್ನೇಹಿತರೆ, ಕಾಲುಗಳನ್ನು ದುರ್ಬಲಗೊಳಿಸುವ 5 ಅಭ್ಯಾಸಗಳನ್ನು ತಿಳಿಯೋಣ. ಸ್ನೇಹಿತರೆ, ಕೇವಲ ಒಳ್ಳೆಯ ಆಹಾರ ಸಾಕಾಗುವುದಿಲ್ಲ. ನಮ್ಮ ಕಾಲುಗಳನ್ನು ಒಳಗಿನಿಂದ ಟೊಳ್ಳಾಗಿಸುತ್ತಿರುವ ಆ ತಪ್ಪುಗಳನ್ನು ನಾವು ಬಿಡಬೇಕು. ಸ್ನೇಹಿತರೆ, ಮೊದಲನೆಯದು ಗಂಟೆಗಟ್ಟಲೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವುದು. ಇಂದಿನ ಡೆಸ್ಕ್ ಜಾಬ್ಗಳ ಕಾರಣ ಜನರು ಸತತವಾಗಿ ಹಲವು ಗಂಟೆಗಳ ಕಾಲ ಕುಳಿತುಕೊಳ್ಳುತ್ತಾರೆ. ಇದರಿಂದ ಕಾಲುಗಳ ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಸ್ನಾಯುಗಳು ನಿಷ್ಕ್ರಿಯವಾಗಿ ದುರ್ಬಲವಾಗಲು ಪ್ರಾರಂಭಿಸುತ್ತವೆ. 2ನೇಯದು ಸ್ನೇಹಿತರೆ, ಪ್ರೋಟೀನ್ ತೀವ್ರ ಕೊರತೆ. ನಮ್ಮ ದೇಶದಲ್ಲಿ ಹೆಚ್ಚಿನ ಜನರು ತಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ಸೇವಿಸುವುದಿಲ್ಲ. ಪ್ರೋಟೀನ್ ಕೊರತೆಯಿಂದ ಸ್ನಾಯುಗಳ ನಷ್ಟ, ಅಂದರೆ ಮಸಲ್ಸ್ ಲಾಸ್ ಆರಂಭವಾಗುತ್ತದೆ. ಇದರಿಂದ ಕಾಲುಗಳಲ್ಲಿ ಶಕ್ತಿ ಉಳಿಯುವುದಿಲ್ಲ. 3ನೇಯದು ಬಿಸಿಲಿನಿಂದ ದೂರ ಇರುವುದು, ಅಂದರೆ ವಿಟಮಿನ್ ಡಿ ಕೊರತೆ. ಇಡೀ ದಿನ ಮುಚ್ಚಿದ ಕೋಣೆಗಳಲ್ಲಿ ಅಥವಾ ಆಫೀಸ್ನಲ್ಲಿ ಇರುವುದರಿಂದ ದೇಹಕ್ಕೆ ಬಿಸಿಲು ಸಿಗುವುದಿಲ್ಲ. ವಿಟಮಿನ್ ಡಿ ಇಲ್ಲದೆ ನಮ್ಮ ದೇಹ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದಿಲ್ಲ. ಇದರಿಂದ ಮೂಳೆಗಳು ದುರ್ಬಲವಾಗುತ್ತವೆ. ಮುಂದಿನದು ಕಡಿಮೆ ನೀರು ಕುಡಿಯುವುದು. ಸ್ನೇಹಿತರೆ, ಡಿಹೈಡ್ರೇಷನ್ನಿಂದ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸಂಗ್ರಹವಾಗಲು ಪ್ರಾರಂಭವಾಗುತ್ತದೆ. ಇದರಿಂದ ಕಾಲುಗಳಲ್ಲಿ ಸದಾ ನೋವು ಮತ್ತು ಭಾರ ಉಳಿಯುತ್ತದೆ. ಸ್ನೇಹಿತರೆ, ಮುಂದಿನ ಅಂಶ ದೈಹಿಕ ಚಟುವಟಿಕೆಗಳನ್ನು ಮಾಡದಿರುವುದು. ವಾಕಿಂಗ್ ಅಥವಾ ಹಗಲು ವ್ಯಾಯಾಮವನ್ನು ಮಾಡದ ಜನರ ಕಾಲುಗಳ ಸಾಮರ್ಥ್ಯ ನಿಧಾನವಾಗಿ ಕುಂಠಿತವಾಗುತ್ತದೆ. ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಇನ್ನಷ್ಟು ಸುಲಭ ಉಪಾಯಗಳು. ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮ ಆಹಾರವನ್ನು ಸುಧಾರಿಸುವುದರ ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲಿಯೂ ಈ ಸಣ್ಣ ಬದಲಾವಣೆಗಳನ್ನು ಮಾಡುವ ಅವಶ್ಯಕತೆ ಇದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 20ರಿಂದ 30 ನಿಮಿಷಗಳ ವಾಕಿಂಗ್ ಮಾಡಿ. ಸ್ನೇಹಿತರೆ, ಹಗಲು ಸ್ಟ್ರೆಚಿಂಗ್ ಕೂಡ ಮಾಡಿ. ಇದರಿಂದ ನರಗಳ ಬ್ಲಾಕೇಜ್ ತೆರೆಯುತ್ತದೆ. ದಿನಕ್ಕೆ ಕನಿಷ್ಠ 8ರಿಂದ 10 ಲೋಟ ನೀರನ್ನು ಖಂಡಿತವಾಗಿಯೂ ಕುಡಿಯಿರಿ. ಬೆಳಗಿನ ಬೆಚ್ಚಗಿನ ಬಿಸಿಲಿನಲ್ಲಿ 15 ನಿಮಿಷ ಖಂಡಿತ ಕುಳಿತುಕೊಳ್ಳಿ ಮತ್ತು ಉಚಿತವಾದ ವಿಟಮಿನ್ ಡಿ ನಿಮ್ಮ ಕಾಲುಗಳಿಗೆ ಹೊಸ ಚೈತನ್ಯ ತುಂಬುತ್ತದೆ. ಇದಲ್ಲದೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡಿ, ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚಿನ ತೂಕದ ನೇರ ಸಂಬಂಧವು ನಿಮ್ಮ ಕಾಲುಗಳನ್ನು ಮತ್ತು ಮೊಣಕಾಲುಗಳ ಮೇಲೆಯೇ ಬೀಳುತ್ತದೆ. ಸ್ನೇಹಿತರೆ, ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇ. ನಿಮ್ಮ ಇರುವ ಕಾಲುಗಳೇ ನಿಮ್ಮ ಸ್ವಾವಲಂಬನೆ ಮತ್ತು ಸಂತೋಷದ ಜೀವನದ ನಿಜವಾದ ಅಡಿಪಾಯ. ದುರ್ಬಲ ಕಾಲುಗಳು ಕಾಲಕ್ರಮೇಣ ನಿಮ್ಮ ಮತ್ತು ನಮ್ಮ ಕಾರ್ಯಕ್ಷಮತೆಯನ್ನು ಕಸಿದುಕೊಳ್ಳುವುದು ಮಾತ್ರವಲ್ಲದೆ ನಮ್ಮನ್ನು ಇತರರ ಮೇಲೆ ಅವಲಂಬಿತರನ್ನಾಗಿಸುತ್ತವೆ. ಇಂದು ನಾನು ನಿಮಗೆ ಹೇಳಿದ ಈ 10 ವಸ್ತುಗಳು ಕೇವಲ ಆಹಾರ ಮಾತ್ರವಲ್ಲ, ಬದಲಿಗೆ ನಿಮ್ಮ ಮುಂಬರುವ ನಾಳೆಯ ಆರೋಗ್ಯಕ್ಕಾಗಿ ಮಾಡಿದ ಒಂದು ಅತ್ಯುತ್ತಮ ಹೂಡಿಕೆ.
ನಮ್ಮ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಈ ಎಲ್ಲ ಉಪಾಯಗಳ ನಂತರವೂ ಕಾಲುಗಳ ದೌರ್ಬಲ್ಯ ಮತ್ತು ಜೋಮು ಅಥವಾ ನೋವು ನಿರಂತರವಾಗಿ ಉಳಿದರೆ ಒಳ್ಳೆಯ ವೈದ್ಯರ ಸಲಹೆ ಪಡೆಯಲು ಖಂಡಿತವಾಗಿ ಹಿಂಜರಿಯಬೇಡಿ. ಜಾಗರೂಕರಾಗಿರಿ, ಆರೋಗ್ಯವಾಗಿರಿ. ಮತ್ತು ಸೌರಭ ಅವರ ಈ ಅಮೃತವಾಣಿ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ಅಥವಾ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಪ್ರಸ್ತುತಿ ಮತ್ತು ಮಾಹಿತಿ ಉತ್ತಮವೆನಿಸಿದರೆ ಈ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ. ಖಂಡಿತ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ಹಂಚಿಕೊಳ್ಳಲು ಕೂಡ ಮರೆಯಬೇಡಿ, ಏಕೆಂದರೆ ಅವರು ಸಹ ಈ ದೊಡ್ಡ ಎಚ್ಚರಿಕೆಯನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೃತ ವಚನಗಳು ಮತ್ತು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ದೇವರು ನಿಮ್ಮನ್ನು ಯಾವಾಗಲೂ ಆರೋಗ್ಯವಂತರನ್ನಾಗಿ ಮತ್ತು ದೀರ್ಘಾಯುಷ್ಯವರಂತರನ್ನಾಗಿ ಇಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.